ಅಡ್ಡದಾರಿ, ಅಕ್ರಮ, ಅನಾಚಾರ ಇವುಗಳ ಮೂಲಕ ಅಧಿಕಾರ ಇದೇ ಬಿಜೆಪಿಯ ಆಚಾರ. ನಮಸ್ತೆ ಗೆಳೆಯರೆ, ನಾನು BR ನಾಯ್ಡು. ನಮ್ಮ ದೇಶ ಇಡೀ ಜಗತ್ತಿನಲ್ಲೇ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಎಂದು ಪ್ರಸಿದ್ಧಿಯಾಗಿದೆ. ವಿವಿಧತೆಯಲ್ಲಿ ಏಕತೆ ಎಂಬುದು ನಮ್ಮ ಪ್ರಜಾಪ್ರಭುತ್ವದ ಮೂಲ ಆಶಯ. ಆದರೆ ಯಾವುದಾದರೂ ದಾರಿ ಹಿಡಿದು ಎಲ್ಲಾ ಬಹುತ್ವಗಳನ್ನು ನಾಶಪಡಿಸಿ ಅಧಿಕಾರದ ಗದ್ದುಗೆ ಹಿಡಿಯಬೇಕೆಂದು ರಾಜಕೀಯ ಪಕ್ಷವೊಂದು ನಿರ್ಧರಿಸಿದರೆ ಏನಾಗಬಹುದು? ಇದಕ್ಕೆ ಉತ್ತರ ಕಣ್ಣ ಮುಂದೆಯೇ ಇದೆ. ಅದೇ ಆಪರೇಷನ್ ಕಮಲ ಎಂಬ ಬಿಜೆಪಿಯ ಅಕ್ರಮ ಸಂತಾನ. ಈ ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ಮಾರ್ಗವನ್ನು ಅನುಸರಿಸಿ ಬಿಜೆಪಿ ಭಾರತದಲ್ಲಿ ಏನೇನು ಅನಾಹುತಗಳನ್ನು ಮಾಡಿದೆ ಎಂಬುದು ಗೊತ್ತೇ ಇದೆ. ಸೋಮವಾರ ಒಡಿಶಾ ರಾಜ್ಯಸಭಾ ಚುನಾವಣೆಯಲ್ಲಿ ನಡೆದ ಘಟನೆ ತೀರಾ ಇತ್ತೀಚಿನ ಉದಾಹರಣೆಯಷ್ಟೇ. ಜನರಿಗೆ ಪ್ರಜಾಪ್ರಭುತ್ವವು ನೀಡಿರುವ ಅತಿ ದೊಡ್ಡ ಶಕ್ತಿ ಎಂದರೆ ಅದು ಮತದಾನದ ಶಕ್ತಿ. ಮತದಾರ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಲ್ಲ ಎಂಬ ನಂಬಿಕೆಯನ್ನು ಸರ್ವನಾಶ ಮಾಡಿದ್ದು ಬಿಜೆಪಿ ಆಪರೇಷನ್ ಕಮಲ ಎಂಬ ಅಕ್ರಮ ರಾಜಕಾರಣ. ಯಾವುದೋ ಪಕ್ಷದ ಚಿಹ್ನೆಯಡಿಯಲ್ಲಿ, ಯಾವುದೋ ತತ್ವ ಸಿದ್ಧಾಂತಗಳಡಿಯಲ್ಲಿ ಗೆದ್ದ ಬಿಜೆಪಿ ಶಾಸಕ ಸಂಸದರನ್ನು ಕುದುರೆ ವ್ಯಾಪಾರದಂತೆ ಹಣ ಕೊಟ್ಟು ಖರೀದಿಸಿ ಸರ್ಕಾರವನ್ನು ಉರುಳಿಸಿ ಮತದಾನ ಎಂಬ ಪವಿತ್ರ ಕಾರ್ಯವನ್ನು ಹಾಸ್ಯಾಸ್ಪದವಾಗುವಂತೆ ಮಾಡಿದ್ದು ಆಪರೇಷನ್ ಕಮಲದ ಸಾಧನೆ. ಇಂಥದ್ದೊಂದು ಅಕ್ರಮ ರಾಜಕಾರಣಕ್ಕೆ ಇತಿಹಾಸದಲ್ಲಿ ಕರ್ನಾಟಕವೇ ಮೊದಲ ಬಲಿಯಾಯಿತು ಎಂಬುದು ವಿಷಾದದ ಸಂಗತಿ. 2008ರಲ್ಲಿ ಬಿಜೆಪಿ ತನ್ನ ದುರಾಸೆ ಹಾಗೂ ದುಷ್ಟ ಬುದ್ಧಿಯಿಂದ ಪ್ರಾರಂಭಿಸಿದ ಆಪರೇಷನ್ ಕಮಲ ಇಡೀ ದೇಶದ ರಾಜಕಾರಣದಲ್ಲೇ ಹೀನ ಪರಂಪರೆಗೆ ಮುನ್ನಡಿ ಇಟ್ಟಿತು. ಬಳಿಕ 2016ರಲ್ಲಿ ಅರುಣಾಚಲ ಪ್ರದೇಶದಲ್ಲಿ, 2017ರಲ್ಲಿ ಗೋವಾ ಮತ್ತು ಮಣಿಪುರದಲ್ಲಿ ಬಿಜೆಪಿ ಆಪರೇಷನ್ ಕಮಲ ಎಂಬ ಅಕ್ರಮ ಮುಂದುವರಿಯಿತು. 2019ರಲ್ಲಿ ಮತ್ತೆ ಕರ್ನಾಟಕದಲ್ಲಿ ಆಪರೇಷನ್ ಮೂಲಕ ಅಧಿಕಾರ ಗಳಿಸಿದ್ದು ದುರಂತ. ಅದರ ದುಷ್ಪರಿಣಾಮಗಳನ್ನು ಕನ್ನಡಿಗರು ಇಂದಿಗೂ ಅನುಭವಿಸುತ್ತಿದ್ದಾರೆ. 2020ರಲ್ಲಿ ಮಧ್ಯಪ್ರದೇಶದಲ್ಲಿ ಸರ್ಕಾರ ಉರುಳಿಸಿದ್ದು, 2022ರಲ್ಲಿ ಮಹಾರಾಷ್ಟ್ರದಲ್ಲಿ ಸರ್ಕಾರ ಉರುಳಿಸಿದ್ದು ಇದೇ ಆಪರೇಷನ್ ಕಮಲದಿಂದಲೇ. ಬಿಜೆಪಿ is known for horse trading. So we don't want that to happen. I'll just go and check it about it. Their MLAs, then why did they do Operation Lotus? They are the father of Operation Lotus. 2022ರಲ್ಲಿ ಗೋವಾದಲ್ಲಿಯೂ ಸಹ ಬಿಜೆಪಿ ಆಪರೇಷನ್ ಮೂಲಕ ವಿಪಕ್ಷಗಳ ಮುಖಂಡರಿಗೆ ಗಾಳ ಹಾಕಿತು. ಈಗ 2026ರಲ್ಲಿ ಒಡಿಶಾದ ರಾಜ್ಯಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ನಿರೀಕ್ಷೆಗೂ ಮೀರಿ ಜಯಗಳಿಸಿರುವುದರ ಹಿಂದೆಯೂ ಆಪರೇಷನ್ ಕಮಲದ ಛಾಯೆ ಇದೆ. ಬಿಹಾರದಲ್ಲಿ ವಿಪಕ್ಷ ನಾಯಕರು ಮತದಾನಕ್ಕೆ ಗೈರು ಹಾಜರಿ ಹಾಕಿರುವ ಹಿಂದೆಯ ಬಿಜೆಪಿ ಕುತಂತ್ರವಿದೆ. ಜನರು ಆರಿಸಿರುವ ಸರ್ಕಾರ ಆಡಳಿತ ನಡೆಸಬಾರದು. ಬಿಜೆಪಿ ಹಣ ಕೊಟ್ಟು ಖರೀದಿಸಿದ ಸರ್ಕಾರ ಆಡಳಿತ ನಡೆಸಬೇಕೆಂಬುದು ಈ ಆಪರೇಷನ್ ಕಮಲದ ಉದ್ದೇಶ. ದೇಶದ ಸಂವಿಧಾನವನ್ನು ಟೊಳ್ಳುಗೊಳಿಸುತ್ತಾ ಪ್ರಜಾಪ್ರಭುತ್ವದ ಬೇರುಗಳನ್ನು ಅಗೆದು ಹಾಕುವುದು ಬಿಜೆಪಿಯ ಮೂಲ ತಂತ್ರ. ಇದರೊಟ್ಟಿಗೆ ಈಗ ವೋಟ್ ಚೋರಿ ಎಂಬ ಬ್ರಹ್ಮಾಸ್ತ್ರವೂ ಸಹ ಬಿಜೆಪಿ ಕೈ ಸೇರಿದೆ. ಇಂಥದ್ದೊಂದು ಕುತಂತ್ರಿ, ಅಕ್ರಮ, ಅನೈತಿಕ ಪಕ್ಷವನ್ನು ಇನ್ನೂ ಆಡಳಿತ ನಡೆಸಲು ಬಿಡಬೇಕೆ? ಬಿಜೆಪಿಯನ್ನು ಕಿತ್ತೊಗೆಯಲು ಒಂದೇ ದಾರಿ, ಕಾಂಗ್ರೆಸ್ನ ಕೈ ಬಲಪಡಿಸಿ, ಆಪರೇಷನ್ಗಳಿಂದ ಭಾರತವನ್ನು ರಕ್ಷಿಸಿ. ಬಿಜೆಪಿಯ ಈ ರೀತಿಯ ಅಕ್ರಮಗಳಲ್ಲಿ ಟಾಪ್ 1 ಯಾವುದು ಎಂದು ನೀವು ಕಮೆಂಟ್ ಮೂಲಕ ಪ್ರತಿಕ್ರಿಯಿಸಿ. ಜೈ ಹಿಂದ್, ಜೈ ಕರ್ನಾಟಕ.